ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ದೇವರ ಕೋಣೆಯಲ್ಲಿ ಇಡಬಾರದಂತಹ ವಸ್ತುಗಳು ಯಾವುವು ಅನ್ನೋದನ್ನು ನೋಡೋಣ. ಶಾಸ್ತ್ರದ ಪ್ರಕಾರ ನಾವು ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಮನೆಯಲ್ಲಿ ನೋಡ್ರಿ, ದೇವರ ಕೋಣೆ ಏನಪ್ಪ ಅಂತಂದ್ರೆ ಧನಾತ್ಮಕ ಶಕ್ತಿ ಕೇಂದ್ರ ಅಂತಲೇ ಹೇಳ್ಬೋದು. ಸಂಪೂರ್ಣ ಮನೆಗೆ ಏನಪ್ಪ ಅಂತಂದ್ರೆ ಆ ಮನೆಯಲ್ಲಿ ವಾಸಿಸುವಂಥ ಜನರಿಗೆ ಅದೃಷ್ಟವನ್ನು ಮತ್ತು ಧನಾತ್ಮಕ ಶಕ್ತಿಯನ್ನು ಈ ಒಂದು ದೇವರ ಕೋಣೆ ಮಾಡುತ್ತೆ ಅಂತಂದು ಹೇಳ್ತಾರೆ. ಮತ್ತು ಶಾಸ್ತ್ರದ ಪ್ರಕಾರ ನೋಡ್ರಿ, ನಾವು ಕೆಲವೊಂದು ವಸ್ತುಗಳನ್ನು ನಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಂಡಿರಬಾರ್ದು. ಅಂಥ ವಸ್ತುಗಳು ಯಾವುವು ಏನನ್ನೋದನ್ನು ನೋಡೋಣಂತೆ. ನಾವು ದೇವರ ಮನೆಯಲ್ಲಿ ದೇವರ ಆರಾಧನೆಗಾಗಿ ಮತ್ತು ನಾವು ವಾಸಸ್ಥಾನಕ್ಕಾಗಿ ಇಟ್ಕೊಂಡಿರುವಂತಹ ಪ್ರತ್ಯೇಕವಾದ ದೇವರ ಕೋಣೆ ನೋಡ್ರಿ, ಅಲ್ಲಿ ಏನಂತಂದ್ರೆ ಪವಿತ್ರವಾದ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನಮಗೆ ತಂದು ಕೊಡುತ್ತೆ ನಮ್ಮ ಮನೆಗೆ. ಈ ಒಂದು ದೈವಿಕ ಶಕ್ತಿ ನೋಡ್ರಿ, ಮನೆಯ ಮೂಲೆಯಲ್ಲಿ ಏನಪ್ಪ ಅಂತಂದ್ರೆ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತೆ. ಮತ್ತು ನಾವು ಏನಂತಂದ್ರೆ ದೇವರ ಕೋಣೆಯಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸೋದು ಅತ್ಯಂತ ಮಹತ್ವ ಅಂತಲೇ ಹೇಳ್ಬೋದು. ಅದು ಮುಖ್ಯನೂ ಹೌದು. ಮತ್ತು ತಿಳಿದ ಅಥವಾ ನಮಗೆ ತಿಳಿದನ್ನು ನಾವೇನಂತಂದ್ರೆ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟು ತಪ್ಪು ಮಾಡ್ತೀವಿ. ಆ ಒಂದು ಯಾವ್ಯಾವ ವಸ್ತುಗಳನ್ನೋದನ್ನು ನೋಡೋಣ. ಮತ್ತು ನಮ್ಮ ಮನೆಗೆ ಏನಪ್ಪ ಅಂತಂದ್ರೆ ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸಬದಲು ಅಂಥ ವಸ್ತುಗಳನ್ನು ಇಟ್ಟರೆ ನಮಗೆ ನಕಾರಾತ್ಮಕ ಶಕ್ತಿ ಆಹ್ವಾನ ಆಗುತ್ತೆ ಅಂತಂದು ನಂಬ್ತಾರೆ ನೋಡ್ರಿ. ಹಾಗಾಗಿ ದೇವರ ಕೋಣೆಗೆ ಸಂಬಂಧಿಸಿದಂಥ ಕೆಲವೊಂದು ತಪ್ಪುಗಳನ್ನು ನಾವು ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳಲ್ಲದೇ ಎಲ್ಲ ಕೆಲಸದಲ್ಲಿ ಅಡೆತಡೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಮತ್ತು ಅದರಿಂದನೇ ನಾವು ದೇವರ ಕೋಣೆಯಲ್ಲಿ ಈ ಥರ ಕೆಲವೊಂದು ವಸ್ತುಗಳನ್ನು ಇಡಬಾರ್ದು ಅಂತಂದು ಹೇಳಲಾಗುತ್ತೆ ನೋಡ್ರಿ. ಯಾವ ವಸ್ತುಗಳು ಇಡಬಾರ್ದಪ್ಪ ಅಂತ ನೋಡಿದ್ರಪ್ಪ ಅಂತಂದರೆ ದೇವರ ಕೋಣೆಯಲ್ಲಿ ಇಂತಹ ವಿಗ್ರಹಗಳನ್ನು ಇಡಬಾರ್ದು. ಅಂದರೆ ನೋಡ್ರಿ, ಮುರಿದಂತಹ ವಿಗ್ರಹಗಳನ್ನು, ಭಿನ್ನ ಆಗಿರೋಂಥ ವಿಗ್ರಹ ಅಂತೀವಿ ನೋಡ್ರಿ. ಈ ಭಿನ್ನವಾಗಿರುವಂತಹ ವಿಗ್ರಹಗಳನ್ನು ಮತ್ತು ಈ ದೇವರ ಕೋಣೆಯಲ್ಲಿ ಇಟ್ಕೊಂಡಿರ್ತೀವಿ. ನಾವು ಇದನ್ನು ಇಡಬಾರ್ದು ಅಂತಂದು ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ನಾವು ಪ್ರತಿ ದಿವಸ ದೇವತೆಗಳ ವಿಗ್ರಹಗಳನ್ನು ಇಟ್ಕೊಂಡಿರ್ತೀವಿ ದೇವರ ಮನೆಯಲ್ಲಿ. ಇವುಗಳಿಗೆ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೀವಿ. ಮತ್ತು ದೇವರ ಕೋಣೆಯಲ್ಲಿ ಎಂದಿಗೂ ಕೂಡ ಈ ಥರ ನಾವು ಮುರಿದಂತಹ ಹಾಳಾದಂತಹ ವಿಗ್ರಹಗಳನ್ನು ಇಟ್ಕೋಬಾರ್ದು, ಭಿನ್ನ ಆಗಿರುವಂಥವು. ಈ ಒಂದು ವಿಗ್ರಹಗಳನ್ನು ಇಟ್ಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಮನೆಯಲ್ಲಿ ಶಾಂತಿ ಕಡಿಮೆಯಾಗಿ ಉದ್ವಿಗ್ನತೆಯಿಂದ ತುಂಬಿಕೊಂಡಿರುತ್ತೆ ಅಂತ ಹೇಳ್ಬೋದು ನೋಡ್ರಿ. ಮತ್ತು ಕೌಟುಂಬಿಕ ಸಂಬಂಧದಲ್ಲಿ ಯಾವಾಗ್ಲೂ ಹೆಚ್ಚಾಗಿ ಭಿನ್ನಾಭಿಪ್ರಾಯಗಳು ಬರ್ತಾವೆ. ಮತ್ತು ಕುಟುಂಬ ಏನಂದ್ರೆ ಅವನತಿಯತ್ತ ಸಾಗುತ್ತೆ ಅಂತಂದು ಹೇಳ್ತಾರೆ. ಹಾಗಾಗಿ ಇಂತಹ ವಿಗ್ರಹಗಳನ್ನು ಇಡಬಾರ್ದು. ಒಂದು ವೇಳೆ ಇತ್ತಪ್ಪ ಅಂತಂದ್ರೆ ನೀವು ಅದನ್ನು ಹಾಳಾದ ವಿಗ್ರಹಗಳು, ಮುರಿದ ವಿಗ್ರಹಗಳಿದ್ರೆ, ಫೋಟೋಗಳಿದ್ರೆ ಅದನ್ನು ಯಾವುದಾದ್ರೂ ಒಂದು ಪವಿತ್ರವಾದ ನದಿಯಲ್ಲಿ ಅಂತಹ ಒಂದು ವಿಗ್ರಹ ಫೋಟೋಗಳನ್ನು ಮುಳುಗಿಸಿ ವಿಸರ್ಜನೆಯನ್ನು ಮಾಡುವಂಥದ್ದು ನೋಡ್ರಿ. ಮತ್ತು ಇನ್ನೂ ಏನಪ್ಪ ಅಂದ್ರೆ ಕೆಲವೊಂದು ಫೋಟೋಗಳನ್ನು ಇಟ್ಕೋಬಾರ್ದು ಅಂತಂದು ಹೇಳ್ತಾರೆ. ಶಾಸ್ತ್ರದಲ್ಲಿ ನೋಡ್ರಿ, ಕೇವಲ ದೇವರ ಮತ್ತು ದೇವತೆಗಳ ವಿಗ್ರಹಗಳನ್ನು ಇಟ್ಕೊಳ್ಳೋದಕ್ಕೆ ಮಾತ್ರ ಅಲ್ದನ ದೇವರ ಫೋಟೋಗಳಿಗೂ ಕೂಡ ಕೆಲವೊಂದು ನಿಯಮಗಳದಾವು. ಅದೇನಂತಂದ್ರೆ ದೇವರ ಕೋಣೆಯಲ್ಲಿ ಎಂದಿಗೂ ಏನಂದ್ರೆ ಉಗ್ರ ರೂಪದಲ್ಲಿರುವಂತಹ ದೇವರು ಅಥವಾ ದೇವತೆಗಳ ಫೋಟೋಗಳನ್ನು ಇಟ್ಕೊಳ್ಳುವಂಥದ್ದು ಮಾಡಬಾರ್ದು ನೋಡ್ರಿ. ಮತ್ತು ದೇವರ ಕೋಣೆಯಲ್ಲಿ ಆ ಥರ ಫೋಟೋಗಳು ಕೆಲವೊಂದು ಇದ್ರೂ ಕೂಡ ಏನಂತಂದ್ರೆ ಶಾಂತ ರೀತಿಯಿಂದ ಇರುವಂತಹ ಮುಖ ಇರುವಂತಹ ಫೋಟೋಗಳಿರ್ಬೇಕು ನೋಡ್ರಿ. ನಗುಮುಖ ಹೊಂದಿರುವಂತಹ ಮತ್ತು ಆಶೀರ್ವಾದದ ಭಂಗಿಯಲ್ಲಿರುವಂಥ ಫೋಟೋಗಳನ್ನು ನಾವು ಇಟ್ಕೊಂಡಿರಬಾರ್ದು. ಮತ್ತು ಉಗ್ರ ರೂಪದಲ್ಲಿರುವಂತಹ ದೇವರ ಫೋಟೋವನ್ನು ಕೂಡ ನಾವು ದೇವರ ಮನೆಯಲ್ಲಿ ಇಟ್ಕೋಬಾರ್ದು. ಇದರಿಂದ ಏನಂದ್ರೆ ಕೌಟುಂಬಿಕ ಸಂಘರ್ಷಗಳು ಹೆಚ್ಚಾಗ್ತಾವೆ ಅಂತ ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ಒಣಗಿರುವಂತಹ ಹೂವು, ದೇವರ ಮನೆಯಲ್ಲಿ ನೋಡ್ರಿ, ಒಣಗಿದ ಹೂವುಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು. ಒಮ್ಮೆ ಪೂಜೆಯಲ್ಲಿ ಬಳಸಿದಂತಹ ಹಳೆಯ ಅಥವಾ ಒಣಗಿದ ಹೂವುಗಳನ್ನು ಏನಂತಂದ್ರೆ ಇಟ್ಕೊಳ್ಳೋದ್ರಿಂದ ನಮಗೆ ನಕಾರಾತ್ಮಕ ಶಕ್ತಿ ಮನೆಯನ್ನು ಸೇರಿಕೊಳ್ಳುತ್ತೆ. ಮತ್ತು ಈ ತಪ್ಪಿನಿಂದ ಏನಂದ್ರೆ ಮನೆಯಲ್ಲಿ ನಾವೇನು ವಾಸ ಮಾಡ್ತಾ ಇರ್ತೀವಲ್ಲ ಅವ್ರಿಗೇನಂದ್ರೆ ಅದೃಷ್ಟ ಕೂಡ ಕಡಿಮೆಯಾಗಿ ದುರಾದೃಷ್ಟ ಹೆಚ್ಚಾಗುತ್ತೆ ಅಂತಂದು ಹೇಳ್ತಾರೆ. ಹಾಗಾಗಿ ಪ್ರತಿದಿನ ಏನಪ್ಪ ಅಂದರೆ ನಾವು ಪೂಜೆ ಮಾಡೋ ಸಂದರ್ಭದಲ್ಲಿ ನಾವು ತಾಜಾ ಹೂಗಳನ್ನು ಮಾತ್ರ ಬಳಸಬೇಕು. ಮತ್ತು ಒಣಗಿದ ಹೂವನ್ನು ಅಲ್ಲಿ ಇಡಬಾರ್ದು, ತೆಗೆದು ಹೊರಗಡೆ ಇಡಬೇಕು ನೋಡ್ರಿ. ಅದರ ಜೊತೆಗೆ ಮತ್ತೆ ಯಾವ ವಸ್ತುಗಳನ್ನು ಇಡಬಾರ್ದಪ್ಪ ಅಂದ್ರೆ ಚೂಪಾದ ವಸ್ತುಗಳನ್ನು ಇಡಬಾರ್ದು. ದೇವರ ಕೋಣೆಯಲ್ಲಿ ಚೂಪಾದ ವಸ್ತುಗಳನ್ನು ಇಟ್ಕೋಬಾರ್ದು ಅಂತಂದು ಹೇಳ್ತಾರೆ. ಇದು ದೇವರ ಕೋಣೆಯಲ್ಲಿ ಚಾಕು ಆಗಿರ್ಬೋದು ಅಥವಾ ಕಬ್ಬಿಣದ ವಸ್ತುಗಳನ್ನು ಇಟ್ಕೊಂಡಿರಬಾರ್ದು. ಈ ರೀತಿಯಾದ ಚೂಪಾದ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಏನಂತಂದ್ರೆ ದೇವರ ಕೋಣೆಯ ಒಂದು ಪಾವಿತ್ರತೆಯನ್ನು ಹಾಳು ಮಾಡುತ್ತೆ ಅಂತಂದು ಹೇಳಲಾಗುತ್ತೆ. ಹಾಗಾಗಿ
ಒಂದು ವೇಳೆ ಏನಾದರೂ ನೀವು ಪೂಜೆ ಸಮಯದಲ್ಲಿ ಬಳಸಿದ್ರಪ್ಪ ಅಂತಂದ್ರೆ ಅಗತ್ಯ ಇತ್ತಂದ್ರೆ ಬಳಸಿದ ತಕ್ಷಣ ಅದನ್ನು ಮತ್ತೆ ವಾಪಸ್ಸು ತೊಗೊಂಡೋಗಿ ಅಡುಗೆ ಮನೆಯಲ್ಲಿ ಇಡುವಂಥದ್ದು ನೋಡಿರಿ. ಕೆಲವೊಂದು ಸಂದರ್ಭ ಬೇಕಾಗ್ತವೆ, ದಿನಾಲೂ ಏನೂ ಬೇಕಾಗಲ್ಲ. ಕೆಲವು ಟೈಮಲ್ಲಿ ನೀವು ಯೂಸ್ ಮಾಡಿದ್ರಪ್ಪ ಅಂದರೆ ಅದನ್ನು ವಾಪಸ್ಸು ಅಂತಹ ಚೂಪಾದ ವಸ್ತುಗಳನ್ನು ಏನಂದ್ರೆ ವಾಪಸ್ಸು ದೇವರ ಮನೆಯಲ್ಲಿ ಇಡುವಂಥದ್ದು ನೋಡಿರಿ. ಮತ್ತು ಅದರ ಜೊತೆಗೆ ಪಿತೃಗಳ ಫೋಟೋ. ಕೆಲವ್ರು ಏನಂತಂದ್ರೆ ಮನೆ ದೇವರ ಕೋಣೆಯಲ್ಲಿ ದೇವ್ರ ಫೋಟೋ ಹಾಕಿರ್ತಾರೆ. ಮತ್ತು ಆ ದೇವ್ರ ಫೋಟೋ ಜೊತೆಗೆ ಏನಪ್ಪ ಅಂತಂದ್ರೆ ದೇವತೆಗಳ ಫೋಟೋ ಜೊತೆಗೆ ಮತ್ತು ವಿಗ್ರಹನೇ ಇರ್ತಾವೆ. ವಿಗ್ರಹ ಜೊತೆಗೆ ಏನಂದ್ರೆ ತಮ್ಮ ಪಿತೃಗಳ ಒಂದು ಫೋಟೋವನ್ನು ಕೂಡ ಇಟ್ಕೊಂಡಿರ್ತಾರೆ. ಈ ಥರ ತಪ್ಪನ್ನು ಮಾಡೋಕ್ಕೆ ಹೋಗ್ಬಾರ್ದು ನೋಡಿರಿ. ಪಿತೃಗಳ ಅಥವಾ ಪೂರ್ವಜರ ಫೋಟೋವನ್ನು ಪ್ರತ್ಯೇಕವಾಗಿ ನೋಡಿರಿ, ಅಂದರೆ ಅದು ದೇವರ ಮನೆಯಲ್ಲಿ ಇರಬಾರ್ದು. ಆ ಥರ ದೇವ್ರ ಜೊತೆಗೆ ಆ ಥರ ನಾವು ಇಟ್ಟು ಪೂಜೆಯನ್ನು ಮಾಡಬಾರ್ದು ನೋಡಿರಿ. ಪ್ರತ್ಯೇಕವಾಗಿ ಇಟ್ಕೊಳ್ಳೋದು ಉತ್ತಮ. ಮತ್ತು ದೇವ್ರ ಮನೆಯಲ್ಲಿ ನೋಡಿರಿ ಪಿತೃಗಳ ಫೋಟೋವನ್ನು ನೀವು ಇಡಬಾರ್ದು. ಹೊರಗಡೆ ಏನಂತಂದ್ರೆ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಇದನ್ನು ಹಾಕೋಬೇಕು ನೋಡಿರಿ. ಮನೆಯಲ್ಲಿ ಪಿತೃಗಳ ಫೋಟೋವನ್ನು ನೀವು ಇಟ್ಕೋಬೇಕು ಅಂತ ಬಯಸಿದ್ರಪ್ಪ ಅಂದ್ರೆ ಮನೆಯ ಒಂದು ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಈ ಒಂದು ಫೋಟೋಗಳನ್ನು ನೀವು ಇಡಬಹುದು. ಮತ್ತು ಅದು ಇನ್ನೊಂದು ಏನಂತಂದ್ರೆ ಒಂದೇ ದೇವರ ಜೊತೆಗೆ ಏನಂದ್ರೆ ಅನೇಕ ವಿಗ್ರಹಗಳನ್ನು ಕೂಡ ಇಟ್ಕೊಂಡಿರ್ತಾರೆ ನೋಡಿರಿ. ದೇವರ ಕೋಣೆಯಲ್ಲಿ ನೋಡಿರಿ ಸೇಮ್ ದೇವ್ರು ಅಂದ್ರೆ ಒಂದೇ ದೇವರ ಏನಂದ್ರೆ ಒಂದಕ್ಕಿಂತ ಹೆಚ್ಚು ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಕೊಂಡಿರ್ತಾರೆ. ಇದನ್ನು ಕೂಡ ಶಾಸ್ತ್ರದಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಏನಂತಂದ್ರೆ ಪರಸ್ಪರ ಇದ್ರಾಗ ಏನಂದ್ರೆ ಒಂದೇ ದೇವರ ಒಂದು ಬಹು ವಿಗ್ರಹಗಳನ್ನು, ಒಂದೇ ದೇವ್ರದ್ದು ಜಾಸ್ತಿ ವಿಗ್ರಹಗಳನ್ನು ಕೂಡ ಇಟ್ಕೊಂಡಿರ್ಬಾರ್ದು. ಮತ್ತು ಅದ್ರ ಜೊತೆಗೆ ಫೋಟೋನೂ ಅಷ್ಟೇ, ಒಂದು ದೇವ್ರದ್ದು ಒಂದು ಫೋಟೋ ಇಟ್ಟರೆ ಸಾಕು, ಜಾಸ್ತಿ ಒಂದೇ ಸೇಮ್ ಇಡಬಾರ್ದು ಅಂತಂದು ಹೇಳ್ತಾರೆ. ಇದರಿಂದ ಏನಂದ್ರೆ ಕುಟುಂಬದ ಸದಸ್ಯರಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ ಅಂತಂದು ಹೇಳಲಾಗುತ್ತೆ ನೋಡಿರಿ. ದೇವರ ಕೋಣೆಯಲ್ಲಿ ಈ ಥರ ಅಂದರೆ ಒಂದು ದೇವ್ರದ್ದು ಒಂದೇ ವಿಗ್ರಹ ಇಟ್ಕೊಳ್ಳೋದು ಉತ್ತಮ. ಇದಲ್ಲದೇ ಪೂಜೆಗೆ ಬಳಸುವಂತಹ ಅಕ್ಷತೆಯನ್ನು ನೋಡಿರಿ, ಅಕ್ಕಿಯನ್ನು ಮತ್ತು ಅರಿಶಿನ ಕುಂಕುಮ ಸೇರಿದಂತೆ ಇನ್ನೂ ಕೆಲವು ಪೂಜೆ ಸಾಮಗ್ರಿಗಳನ್ನು ಹೆಚ್ಚಾಗಿ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಇಟ್ಕೊತಾರೆ. ಆ ಥರ ಎಲ್ಲ ಇಡಬಾರ್ದು ನೋಡಿರಿ. ಅವುಗಳನ್ನು ಇಟ್ಕೊಳ್ಳೋಕ್ಕೇನಂತಂದ್ರೆ ನೀವು ಅರಿಶಿನ ಕುಂಕುಮಕ್ಕಾಗಿರಲಿ, ಬೇರೆ ಪೂಜೆಯ ಒಂದು ಪದಾರ್ಥಗಳಾಗಿರಲಿ ಅವಕ್ಕೆಲ್ಲ ಹಿತ್ತಾಳೆ ಅಥವಾ ತಾಮ್ರದ ಒಂದು ಪಾತ್ರೆಗಳನ್ನು ಬಳಸೋದು ಭಾಳ ಶ್ರೇಷ್ಠ. ಪ್ಲಾಸ್ಟಿಕ್ ಎಲ್ಲ ಆ ಥರ ಇಡಬಾರ್ದು ನೋಡಿರಿ. ಆ ಥರ ಎಲ್ಲ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಇರಬೇಕು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಶಿವನಿಗೆ ಸಂಬಂಧಿಸಿರುವಂಥ ಒಂದು ಮಾಹಿತಿ ಏನಂದ್ರೆ ನಾವು ದೇವಸ್ಥಾನಗಳಲ್ಲಿ ಮಾತ್ರ ಶಿವಲಿಂಗವನ್ನು ನೋಡ್ತೀವಿ. ಮನೆಯಲ್ಲಿ ಆದಷ್ಟು ಶಿವಲಿಂಗವನ್ನು ಇಟ್ಕೊಳ್ಳೋದು ಸುಲಭ ಹಾಗೂ ಸರಳವಾದ ಕೆಲಸ ಅಲ್ಲ ಅಂತಂದು ಹೇಳ್ತಾರೆ. ಯಾಕಪ್ಪ ಅಂದ್ರೆ ಮನೆಯಲ್ಲಿ ಕೆಲವರು ಶಿವಲಿಂಗವನ್ನು ಇಟ್ಕೊಂಡಿರ್ತಾರೆ. ಇದರೊಳಗೆ ಇಟ್ಕೊಂಡ್ರಂತಂದ್ರೆ ಗಮನದಲ್ಲಿಡಬೇಕಾದಂಥ ಒಂದು ವಿಚಾರ ಏನಪ್ಪ ಅಂದ್ರೆ ಒಂದಕ್ಕಿಂತ ಹೆಚ್ಚು ಶಿವಲಿಂಗವನ್ನು ದೇವರ ಕೋಣೆಯಲ್ಲಿ ಇಟ್ಕೋಬಾರ್ದು ನೋಡಿರಿ. ಬೆಳ್ಳಿದ ಆ ಥರ ಎಲ್ಲ ಇಡಬಹುದು, ಹಿತ್ತಾಳೆದು ಎಲ್ಲನೂ ಇಡ್ತಾರೆ. ಒಂದನ್ನು ಇಡಬೇಕಷ್ಟೆ, ಇಡಬಹುದು. ಇಟ್ರಪ್ಪ ಅಂದ್ರೆ ಒಂದನ್ನು ಮಾತ್ರ ಇಡಬೇಕು ನೋಡಿರಿ. ಹೆಚ್ಚು ಇಟ್ಕೊಳ್ಳೋದ್ರಿಂದ ಏನಂದ್ರೆ ಮನೆಯಲ್ಲಿ ಅಸಮತೋಲನ ಉಂಟಾಗುತ್ತೆ. ಮತ್ತು ಬಯಸಿದ್ರಪ್ಪ ಅಂತಂದ್ರೆ ಚಿಕ್ಕದಾದ ಒಂದು ಅಂದರೆ ನೀವು ಇಟ್ಕೊಳ್ಳೇಬೇಕು ಅಂದ್ರೆ ಒಂದು ಇಡಬೇಕು, ಅದು ಸಣ್ಣದು ಶಿವಲಿಂಗವನ್ನು ಇಡಬೇಕು. ಯಾವುದೇ ಕಾರಣಕ್ಕೂ ದೊಡ್ಡದು ಇಡೋ ಹಂಗಿಲ್ಲ. ಅದಕ್ಕೆ ಪದ್ಧತಿಗಳು ಎಲ್ಲ ಇರ್ತಾವೆ ನೋಡಿರಿ. ಇದಿಷ್ಟೇನಪ್ಪ ಅಂದ್ರೆ ದೇವರ ಮನೆಯಲ್ಲಿ ನಾವು ಯಾವ ಪದಾರ್ಥಗಳನ್ನು ಇಡಬಾರ್ದು ಅನ್ನೋಂಥ ಒಂದು ಮಾಹಿತಿ ನೋಡಿರಿ. ಈ ಒಂದು ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಮತ್ತು ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.